ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲಿಂದ. ವೀಕ್ಷಕರೇ, ಇವತ್ತು ಸರಿಯಾಗಿ ಡೇಟ್ ಬಂದ್ಬಿಟ್ಟು 29ನೇ ತಾರೀಕು ಫೆಬ್ರವರಿ 2024. ಅಂದರೆ ಇವತ್ತೇನು ಡ್ಯೂಟಿ ಮಾಡ್ತಿದ್ದೀನೋ ಸ್ನೇಹಿತರೆ, ಇದು ಇನ್ನು 4 ವರ್ಷ ಆದಮೇಲೆ ಮಾಡೋದು. ಯಾಕೆಂತಂದರೆ ಗೆಸ್ ಮಾಡಿ ನೋಡೋಣ. ಯಾಕೆಂತಂದರೆ ಇವತ್ತು ನಾನು ಡ್ಯೂಟಿ ಮಾಡಿದ್ರೆ ಈ ಡೇಟಲ್ಲಿ ನಾನು ಡ್ಯೂಟಿ ಮಾಡಬೇಕು ಅಂತಂದರೆ ಇನ್ನು 4 ವರ್ಷ ಆದಮೇಲೆ ಡ್ಯೂಟಿ ಮಾಡೋದು. ಏನಕ್ಕೆ ಅಂತ ಗೆಸ್ ಮಾಡಿ. ಸೊ ಮುಖ್ಯವಾಗಿ ಈಗ ವಿಷಯಕ್ಕೆ ಬಂದ್ಬಿಡ್ತೀನಿ. ಒಂದು ಪಾರ್ಟ್ ಟೈಮಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ನ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತು ನಾನು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನೆಲಮಂಗಲದಿಂದ ಹೊಂಟಿದ್ದೀನಿ. ಈಗ ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು 7:30 ಆಗಿದೆ. ಸೊ 7:30ಇಂದ 11 ಗಂಟೆ ಅಥವಾ 12 ಗಂಟೆವರೆಗೂ ಕೆಲಸ ಮಾಡಿ ಎಷ್ಟು ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾಕೆಂತಂದರೆ ಕೆಲವರು ಫಸ್ಟ್ ಶಿಫ್ಟು ಅಥವಾ ನೈಟ್ ಶಿಫ್ಟು ಯಾವ್ದಾದ್ರು ಡ್ಯೂಟಿಗೆ ಹೋಗಿರ್ತಾರೆ. ಆ ಇನ್ಕಮ್ ಬಿಟ್ಟು ಬೇರೆ ಇನ್ಯಾವುದಾದ್ರೂ ಸ್ವಲ್ಪ ಸಪೋರ್ಟಿಂಗ್ ಇನ್ಕಮ್ ಬೇಕು ಅನ್ನೋದಾದರೆ ಒಂದು 300-200 ರೂಪಾಯಿ ಖರ್ಚೋಗಿ ಉಳಿಸ್ಬೇಕು ಅಂತ ಏನಾದರೂ ಅವ್ರಿಗೆ ಅನಿಸಿದರೆ ಬೈಕ್ ಟ್ಯಾಕ್ಸಿ ಮಾಡೋದ್ರ ಮುಖಾಂತರ ಎಷ್ಟು ಉಳಿಸ್ಬೋದು ಅದು. ಯಾಕೆಂತಂದರೆ ಬೆಳಗಿನ ಜಾವ ಒಂದು 7ರಿಂದ 10-11 ಗಂಟೆವರೆಗೂ ಒಳ್ಳೆ ಪೀಕ್ ಅವರ್ ಇರುತ್ತೆ. ಈ ಟೈಮಲ್ಲಿ ಹೋದರೆ ಎಷ್ಟು ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾಕೆಂತಂದರೆ ನೀವು ಸಪೋರ್ಟ್ ಮಾಡಿದ್ರೆ ನಾವು ಮುಂದಿನ ವಿಡಿಯೋ ಮಾಡೋದಕ್ಕಾಗೋದು. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ರ್ಯಾಪಿಡೋದಲ್ಲಿ ಸಬ್ಸ್ಕ್ರೈಬ್ ಪ್ಲ್ಯಾನ್ ಅಂತ ಒಂದಿದೆ. ಸಬ್ಸ್ಕ್ರೈಬ್ ಪ್ಲ್ಯಾನ್ ಅಂತ ಅಂದರೆ ಡೈಲಿ ಎಷ್ಟೋ ರೀಚಾರ್ಜ್ ಮಾಡಿದ್ರೆ ಇಷ್ಟು ರೈಡ್ಗೆ ಬರೀ ಕೇವಲ 2 ರೂಪಾಯಿ ಕಮಿಷನ್ ತಗೋತಾನೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದಾನೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನೀಗ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತೀನಿ. ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿಬಿಟ್ಟು ತಿಳ್ಕೊಂಡು ನಾನೀಗ ರೀಚಾರ್ಜ್ ಮಾಡಿ ಎಷ್ಟು ರೈಡ್ಗೆ ಎಷ್ಟು ಕಟ್ಟಾಗುತ್ತೆ ಅನ್ನೋದನ್ನು ಅದನ್ನು ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ ಆಗುತ್ತೆ, ಅರ್ನಿಂಗ್ಸ್ ಕೂಡ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಈಗ ರೀಚಾರ್ಜ್ ಮಾಡೋಣ. ಟೈಮ್ ನೋಡಿ 7:34 ಆಗಿದೆ. ಸೊ ಅದು ಯಾವುದು ಸಬ್ಸ್ಕ್ರೈಬ್ ಪ್ಲ್ಯಾನ್ ಇದೆಯಲ್ಲ ಅದನ್ನು ಓಪನ್ ಮಾಡ್ತೀನಿ. ಇವಾಗ ಓಪನ್ ಮಾಡಿಬಿಟ್ಟು ರೀಚಾರ್ಜ್ ಮಾಡೋಣ. ಒಂದು 5 ರೈಡಿಗೆ ಮಾಡ್ಕೊಂಡಿರೋಣ ಸಾಕು. ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಿಮಗೂ ತೋರಿಸೋಂಥ ಒಂದು ಪ್ರಯತ್ನ. ಸೊ ಇಲ್ಲೆಲ್ಲೋ ತೋರಿಸ್ತಾ ಇತ್ತು, ಏನಕ್ಕೋ ತೋರಿಸ್ತಾ ಇಲ್ಲ. ನಾನು ಮನೇಲೂ ಕೂಡ ಚೆಕ್ ಮಾಡಿದೆ, ಎಲ್ಲೋ ತೋರಿಸ್ತಾ ಇತ್ತು. ಇವತ್ತು ಯಾಕೋ ತೋರಿಸ್ತಾ ಇಲ್ಲ. ಬಟ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿಬಿಟ್ಟು ಸಪೋರ್ಟ್ ತಗೊಂಡು ಕಾಲ್ ಮಾಡ್ತಾಯಿದ್ದೀನಿ ಕಸ್ಟಮರ್ಗೆ. ನಮಸ್ತೆ, ಸ್ವಾಗತ. ನನ್ನ ಹೆಸರು ಶಾಂಭವಿ. ಹೇಳಿ, ಏನು ಮಾಹಿತಿ ಬೇಕಾಗಿದೆ? ಮೇಡಮ್, ನನ್ನ ಐಡಿಗೆ ಸಬ್ಸ್ಕ್ರೈಬ್ ಪ್ಲಾನ್ ಬರುತ್ತಲ್ಲ, ಅದು ಯಾಕೆ ತೋರಿಸ್ತಾ ಇಲ್ವಲ್ಲ ಮೇಡಮ್? ತೊಂದರೆ ಡಾಕ್ಟರ್ ಶ್ರಮೇಲ್ ಸರ್. ಸಬ್ಸ್ಕ್ರಿಪ್ಷನ್ ಪ್ಲಾನ್ ಆಫರ್ ಬಂದು ಶೋ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. 0 ಕಮಿಷನ್ ಅಮೌಂಟ್. ಹೌದೌದು ಶ್ರಮೇಲ್, ಅದು ನಿಮ್ಗೆ ಒಬ್ಬರಿಗೆಲ್ಲ ಯಾವುದೇ ಕ್ಯಾಪ್ಟನ್ಗಳಿಗೂ ಇನ್ನೂ ಕೂಡ ಅಪ್ಲಿಕೇಬಲ್ ಆಗಿಲ್ಲ ಸರ್. ಸೊ ಅದಕ್ಕೆ ಈ ತರ ಪ್ರಾಬ್ಲಮ್ ಆಗ್ತಿದೆ. ಸೊ ಖಂಡಿತ ವೆಯ್ಟ್ ಮಾಡಿ ಸರ್. ಆದಷ್ಟು ಬೇಗ ನಿಮ್ಗೆ ಚೆಕ್ ಮಾಡಿ ಅಪ್ಲಿಕೇಬಲ್ ಕೂಡ ಮಾಡ್ಕೊಡ್ತೇವೆ ಕೂಡ. ಸೊ ವೆಯ್ಟ್ ಮಾಡಿ, ಓಕೆನಾ? ಮತ್ತೆ ಸುಮಾರು 1 ತಿಂಗಳಿಂದ ಅದು ನೋಟಿಫಿಕೇಶನ್ ಹಂಗೆ ತೋರಿಸಿದ್ದಿಲ್ಲ ಮೇಡಮ್. ನಾನೇನೋ ಮಾಡೋಣ ಇವತ್ತು ಅಂತ ಅನ್ಕೊಂಡು ಬಂದೆ. ಓಕೆ ಸರ್, ಆಫರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಟೈಮಲ್ಲಿ ಆಫರ್ ಇರುತ್ತೆ ಆ ಟೈಮಲ್ಲಿ ಅಪ್ಲಿಕೇಬಲ್ ಮಾಡ್ಕೋಬೇಕಾಗುತ್ತೆ. ಬಟ್ ಇವಾಗ ಅಪ್ಡೇಟ್ ಕೂಡ ಬಂದಿಲ್ಲದ ಕಾರಣಕ್ಕೋಸ್ಕರ ತಗೊಳ್ತದೆ ಆಪ್ಷನ್ ಕೂಡ. ಸೊ ಖಂಡಿತ ವೆಯ್ಟ್ ಮಾಡಿ, ಆದಷ್ಟು ಬೇಗ ಚೆಕ್ ಮಾಡಿ ಅಪ್ಲಿಕೇಬಲ್ ಮಾಡ್ಕೊಡ್ತೀವಿ ಸರ್, ಓಕೆನಾ ಸರ್? ಇಲ್ಲ ಮೇಡಮ್, ನಿನ್ನೆ ಮನೆಯೆಲ್ಲ ತೋರಿಸ್ತಿತ್ತು ಇವತ್ತು. ಸರ್, ಈಗ ಪ್ರೆಸೆಂಟ್ ಆಗೋದು ಆಫರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದೇ ದಿನದಲ್ಲಿ ಇದೇ ರೀತಿ ಆಫರ್ ಇರುತ್ತೆ ಅಂತ ಹೇಳೋದಕ್ಕೆ ಆಪ್ಷನ್ಸ್ ಇರೋದಿಲ್ಲ. ಸೊ ಅದಕ್ಕೆ ನಿಮ್ಗೆ ಅಪ್ಡೇಟ್ ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇರೋದು, ಓಕೆನಾ? ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಅದು ಮೊನ್ನೆವರೆಗೂ ತೋರಿಸ್ತಾ ಇತ್ತು. ಇವತ್ತು ಮಾಡೋಣ ಅಂತ ಬಂದೆ, ಆ ಆಫರೇ ತೋರಿಸ್ತಾ ಇಲ್ಲ. ಸೊ ಇನ್ನೇನು ಮಾಡೋಕ್ಕಲ್ಲ, ಬಂದ್ಬಿಟ್ಟಿದ್ದೀನಿ ಈಗಾಗಲೇ ಅರ್ಧ ದಾರಿಗೆ. ಆದ್ರೂ ಕಮಿಷನ್ನೆಲ್ಲ ಹೋಗಿ ಎಷ್ಟು ಉಳಿಯುತ್ತೆ ನೋಡೋಣ ಬನ್ನಿ. ಆದರೆ ರ್ಯಾಪಿಡೋ ಮಾಡೋಣ, ಇಲ್ಲ ಅಂತಂದರೆ ಬೈಕ್ ಟ್ಯಾಕ್ಸಿ ಊಬರ್ ಮಾಡೋಣ. ಊಬರಲ್ಲಿ ಸ್ವಲ್ಪ ಕಮಿಷನ್ ಕಡಿಮೆ ಅಲ್ವಾ, ಅದನ್ನಾದರೂ ಮಾಡೋಣ. ಯಾಕೆಂದರೆ ನನ್ನ ಹತ್ರ ಒಂದಲ್ಲ ಒಂದು ಆಪ್ಷನ್ ಇಟ್ಟಿದ್ದೀನಿ ನೋಡಿ. ಇವಾಗ ರ್ಯಾಪಿಡ್ ಆನ್ ಮಾಡಿದ್ದೀನಿ, ಪೋರ್ಟಲ್ ಆನ್ ಮಾಡಿದ್ದೀನಿ, ಊಬರ್ನು ಕೂಡ ಆನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಇವಾಗ ಇರೋದು ಜಾಗ ಬಂದ್ಬಿಟ್ಟು ರಾಸನ್ಪುರದ ಹತ್ರ ಇದ್ದೀನಿ. ಸೊ ಇಲ್ಲಿ ಯಾವುದು ಸದ್ಯಕ್ಕೆ ಬೀಳಲ್ಲ ಅನಿಸುತ್ತೆ. ಚೂರು ಒಳಗಡೆ ಹೋಗೋಣ ಬನ್ನಿ. ಸಿಟಿಲಿದ್ದರೆ ಹಿಂಗಾಗಲ್ಲ ಸ್ನೇಹಿತರೆ. ಆನ್ ಮಾಡ್ತಿದ್ದಂಗೆ ಡ್ಯೂಟಿ ಬರ್ತವೆ. ರ್ಯಾಪಿಡೋದಲ್ಲಿ ಡ್ಯೂಟಿ ಬರೋಲ್ಲ ಅಂತೇನಿಲ್ಲ, ಆನ್ ಮಾಡಿದ ಕೂಡಲೇ ಡ್ಯೂಟಿ ಬರುತ್ತೆ. ಸೊ ಒಂದು 3-4 ಅವರಲ್ಲಿ ಸಂಪಾದನೆ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಎಷ್ಟು ಉಳಿಸ್ಬೋದು. ಹಾಗೆ ನಿಮ್ಮ ಫ್ಯಾಮಿಲಿಗೆ ಅಥವಾ ಒಂದು ಬಾಡಿಗೆಗಾಗಿರ್ಬೋದು, ಒಂದು ರೇಷನ್ಗಾಗಿರ್ಬೋದು, ಎಂತಕೊಂದು ಖರ್ಚಿಗಾಗುತ್ತೆ. ತಿಂಗಳಿಗೆ ಒಂದು 5,000 ಸಾವಿರ ಎಕ್ಸ್ಟ್ರಾ ಅರ್ನಿಂಗ್ಸ ಬಂದರೆ ಅನ್ನೋ ತೋರಿಸೋ ಪ್ರಯತ್ನ ಅಷ್ಟೇ. ಯಾಕೆಂತಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನಿದೆಯೋ ಇದಕ್ಕೆ ಇವ್ರಿಗೆ 1 ರೂಪಾಯಿನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 10 ರೂಪಾಯಿನೂ ಕೂಡ ಲೆಕ್ಕ ಹಾಕ್ತೀವಿ ನಾವು. ಯಾಕೆಂತಂದರೆ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ.
ಜೀವನ ನಡೆಸೋದು. ಆದ್ದರಿಂದ ಒಂಚೂರು ಏನಾದ್ರು ಸಪೋರ್ಟ್ ಸಿಕ್ತಂಗೆ ಆಗುತ್ತೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಅಕ್ಕಮ್ಮ ಒಂದು 300 ಹಾಕಿ. ಫೋನ್ಪೇ. ರಾಹುಲ್ ಬರ್ತಾ ಇಲ್ಲ ಅದಂತಲ್ಲ. ಫೇಮಸ್ ಆಗ್ಬಿಟ್ಟನಲ್ಲ ರಾಹುಲ. ಮಾಡ್ತೀನಿ ನೋಡಿ. ಲಕ್ಷ್ಮೀ ವೆಂಕಟೇಶ್ವರ ನೋಡಿ ಸ್ನೇಹಿತರೆ. 300 ಪೆಟ್ರೋಲ್ ಹಾಕ್ಸಿದ್ದೀನಿ. ಸೊ 300 ರೂಪಾಯಿ ಏನು ಖರ್ಚಾಗಲ್ಲ. ನನಗೂ ಸ್ವಲ್ಪ ಗಾಡಿಗೆ ಇರಲಿ ಅಂತ ಹಾಕ್ಸಿದ್ದೀನಿ. ಒಂದು 100 ರೂಪಾಯಿ ಪೆಟ್ರೋಲ್ ಹೋಗುತ್ತೆ ಅಷ್ಟೇ. ಯಾಕೆಂತಂದರೆ ಒಂದು 4 ಅವರ್ ಅಲ್ವಾ, 3-4 ಅವರು. ಸೊ ಒಂದು 60 ಕಿಲೋಮೀಟ್ರು ಗಾಡಿ ಓಡಿದ್ರೆ ಒಂದು 40-50 ಕಿಲೋಮೀಟ್ರ್ ಓಡ್ಬೋದು ಅಷ್ಟೇ. ಆದ್ರೂ ನನಗೆ ಬೇಕಲ್ವ ಪೆಟ್ರೋಲ್ ಅಂತ ಹೇಳ್ಬಿಟ್ಟು ಹಾಕ್ಸಿದ್ದೀನಿ. ಇನ್ನೂ ಒಂದು ಡ್ಯೂಟಿ ಬಿದ್ದಿಲ್ಲ ಸ್ನೇಹಿತರೆ. ಈಗ ಮಾಕ್ಲಿ ಹತ್ರ ಇದ್ದೀನಿ. 7:45 ಆಯಿತು. ನೋಡೋಣ, ಇಲ್ಲ ಸ್ವಲ್ಪ ವೆಯ್ಟ್ ಮಾಡೋಣ, ಡ್ಯೂಟಿ ಬೀಳ್ಬೋದು ಸ್ನೇಹಿತರೆ. ಫಸ್ಟ್ನೇ ರೈಡು ಬಿದ್ದಿದೆ, 8 ಗಂಟೆ 10 ನಿಮಿಷಕ್ಕೆ ಬಿದ್ದಿದೆ. ಸೊ ಬನ್ನಿ ಪಿಕಪ್ ಮಾಡ್ಕೊಂಡು ಬರೋಣ. ಫಸ್ಟ್ನೇ ಪಿಕಪ್ ಅಪಾರ್ಟ್ಮೆಂಟ್ ಹಾಕೋದ್ನಲ್ಲಪ್ಪ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟು. ಅಯ್ಯೋ ಈ ಅಪಾರ್ಟ್ಮೆಂಟಲ್ಲಿ ಇವ್ರಿಗೆಲ್ಲ ಎಂಟ್ರಿ ಮಾಡಿ ನಾವು ಒಳಗಡೆ ಹೋಗೋದ್ರೊಳಗಡೆ ಟೈಮೇ ಆಗೋಗ್ಬಿಡ್ತದೆ. ಬರ್ರಿ, ಏನು ಮಾಡೋಕ್ಕಾಗಲ್ಲ, ಎಂಟ್ರಿ ಮಾಡ್ಸೋಣ. ಇದು ರ್ಯಾಪಿಡೋ ಪಿಕಪ್ KA 500649. ಫ್ಲಾಟ್ ನಂಬರ್ ಗೊತ್ತಿಲ್ಲ ಗುರು. ಫ್ಲಾಟ್ ನಂಬರ್ ಎಲ್ಲ ಕೇಳ್ತಾರಲ್ಲ ಗುರು. ಹಾಂ ಸರ್, ಇದು ರ್ಯಾಪಿಡೋ ಇಂದ 1 मिनट सर, बोले. हेलो सर, 1 मिनट. बन्नी सर. ಹಾಂ ಸ್ನೇಹಿತರೆ, ಫಸ್ಟ್ನೇ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. 3.7 ಇದೆ ಡ್ರಾಪು. ಎಷ್ಟು ಕೊಡ್ತಾನೆ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಡ್ರಾಪ್ ಹಾಕೋದ್ಮೇಲೆ ತೋರಿಸ್ತೀನಿ. 3.7 ಇದೆ. ಬೆಳಗ್ಗೆ 8 ಗಂಟೆಗೆ ನೋಡಿ, 8ನೇ ಮೇಲೆ ಸಿಗ್ನಲಲ್ಲಿ ಎಷ್ಟು ಟ್ರಾಫಿಕ್ ಇದೆ. ಓಕೆ ಸ್ನೇಹಿತರೆ, ಪೇಮೆಂಟ್ ಹಾಕವ್ರೆ, ಅಂದರೆ ಆನ್ಲೈನಲ್ಲೇ ಪೇಮೆಂಟ್ ಮಾಡಿಬಿಟ್ಟವ್ರೆ. ಸೊ ನಾನು ನಿಮಗೆ ಎಷ್ಟು ಕೊಟ್ಟವ್ರೆ ಈ ರೈಡ್ಗೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. 36 ರೂಪಾಯಿ ನನಗೆ ಕೊಟ್ಟವ್ರೆ. ಅಲ್ಲಿಗೆ 3.7 ಇತ್ತು, ಪ್ಲಸ್ ಪಿಕಪ್ ಒಂದು 400 ಮೀಟ್ರ್ ಇತ್ತು. ಅಲ್ಲಿಗೆ ಎರಡು ಸೇರಿ ಒಂದು 4 ಕಿಲೋಮೀಟ್ರು 100 ಮೀಟ್ರ್ ಇತ್ತು. ಸೊ 36 ರೂಪಾಯಿ ಮಾತ್ರ ಸಿಕ್ಕಿದೆ. ಯಾವ್ದು ಮಾಡೋಣ, ರ್ಯಾಪಿಡೋ ಮಾಡೋಣ, ಊಬರ್ ಮಾಡೋಣ, ರ್ಯಾಪಿಡೋ ಮಾಡೋಣ ಅನಿಸ್ಬಿಟ್ಟಿದೆ ಇವಾಗ. ಏಕೆಂತ ಅಂದರೆ 5 ರೈಡ್ ಕಂಪ್ಲೀಟ್ ಮಾಡಿದ್ರೆ 40 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. ಆದರೆ ಸ್ನೇಹಿತರೆ, ಊಬರ್ನೂ ಕೂಡ ಆನ್ ಮಾಡಿದ್ದೀನಿ. ರ್ಯಾಪಿಡೋ ಬಿದ್ದರೆ ರ್ಯಾಪಿಡೋ, ಊಬರ್ ಬಿದ್ದರೆ ಊಬರ್. ಈಗ ರ್ಯಾಪಿಡೋದಲ್ಲಿ ಟೋಟಲ್ 4 ರೈಡ್ ಕಂಪ್ಲೀಟ್ ಮಾಡಿದ್ರೆ, 5 ರೈಡ್ ಕಂಪ್ಲೀಟ್ ಮಾಡಿದ್ರೆ 40 ರೂಪಾಯಿ ಇನ್ಸೆಂಟಿವ್ ಕೊಡ್ತಾನೆ. ಊಬರಲ್ಲಿ ಯಾವುದೂ ಇನ್ಸೆಂಟಿವ್ ಇಲ್ಲ, ಬಟ್ ಕಮಿಷನ್ ಏನು ಕಟ್ ಮಾಡಲ್ಲ ಅವನು. ಇದು ಯಾವ್ದು ಡ್ಯೂಟಿ ಬಿದ್ದಿದೆ ರ್ಯಾಪಿಡೋದಲ್ಲೇ. ಅಕ್ಸೆಪ್ಟ್ ಕೂಡ ಮಾಡಿದ್ದೀನಿ, ಬಟ್ ಇನ್ನೂ ರಿಂಗ್ ಟೋನ್ ಹಂಗೆ ಹೊಡ್ಕೊತದ್ದು. ಕೇಳಿಸ್ಕೊಳ್ಳಿ ಬನ್ನಿ, ನೋಡೋಣ ಯಾವ ನಿಂತ್ಕೊಳ್ಳಿ. OTP ಹೇಳಿ ಸರ್. OTP ಹೇಳಿ ಸರ್. 2904. ಓಕೆ ಸ್ನೇಹಿತರೆ, ಲಾಸ್ಟ್ ಮಾಡೋಣ ಅಂದ್ಕೊಂಡೆ. ಇನ್ನೊಂದು ರೈಡ್ ತಗೊಬಿಡ್ತೀನಿ. ಯಾಕೆಂದರೆ ನಾನು ರಾಜಾಜಿನಗರ ಹೋಗ್ಬೇಕು, ಅಲ್ಲಿ ಸ್ವಲ್ಪ ಕೆಲಸ ಇದೆ. ಅದೇನು ಕೆಲಸ ಅಂತ ಇಂಪಾರ್ಟೆಂಟ್ ನಾನು ಹೇಳ್ತೀನಿ. ಇಂಪಾರ್ಟೆಂಟ್ ಇದೆ, ವೆರಿ ಇಂಪಾರ್ಟೆಂಟ್. ವಿಡಿಯೋ ನಿಮಗೆ ನಾಳೆ ಬರುತ್ತೆ. ಸೊ ಇದು ಲಾಸ್ಟ್ ರೈಡ್ ಎತ್ಕೊಬಿಟ್ಟಿದ್ದೀನಿ. ಬನ್ನಿ, ಇನ್ನೂ 10 ಗಂಟೆ. ನನಗೆ 10 ಗಂಟೆ 10:30ಗೆ ನಾನು ಫ್ರೀ ಆಗಬೇಕು. ಅಷ್ಟರಲ್ಲಿ ಫ್ರೀ ಆಗ್ತೀನಿ.
ಬಂದು ಪಿಕಪ್ ಮಾಡ್ಬಿಡಮ್ ಬನ್ನಿ. ಬೈಕ್ ಟ್ಯಾಕ್ಸಿ ಹೆಂಗೆ ಅನಿಸುತ್ತೆ ನಿಮಗೆ? ಬೈಕ್ ಟ್ಯಾಕ್ಸಿ ಹೆಂಗೆ ಅನಿಸುತ್ತೆ ನಿಮಗೆ? ತೊಂದರೆ ಇಲ್ಲ, ಚೆನ್ನಾಗಿದೆಯಾ? ಇದು ಯಾವಾಗ ಆಟೋದಿಂದ ಸ್ವಲ್ಪ ಚೀಪ್ ಆಗ್ತದೆ ಹಾಂ ಹಾಂ ಬೈಕ್ ತಗೊಳ್ಳೋದು. ಓಕೆ ಊಬರಲ್ಲಿ ತುಂಬ ಸಲ ಬೈಕನ್ನು ಆಟೋದಿಂದ ಜಾಸ್ತಿ ಇರ್ತದೆ. ಹಾಂ 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 ಹಂಗಾರೆ ಪರವಾಗಿಲ್ಲ ಅನಿಸುತ್ತೆ. ಏನು ತೊಂದರೆ ಇಲ್ಲ. ಹಂಗಾರೆ ಬೈಕ್ ಟ್ಯಾಕ್ಸಿ ನಿಮಗೆ ಪರವಾಗಿಲ್ಲ ಅನ್ಸುತ್ತಾ? ನೋ ಕಂಪ್ಲೇಂಟ್ಸ್. ಸ್ಟೇಷನ್ ಇದೆ ಸರ್, ಅಲ್ಲೇ ಸ್ಕ್ಯಾನ್ ಮಾಡಿಬಿಡಿ ಹೋಗುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಐ ಡೂ ಒನ್ ಥಿಂಗ್, ಐ ಗಿವ್ ಯು ದ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ದಟ್ ಬಿಸ್ನೆಸ್ ನೆಟ್ವರ್ಕ್. ರೈಟ್, ವಾಟ್ ಇಸ್ ದ ಬಿಸ್ನೆಸ್ ಸರ್? ಒನ್ ಸೆಕೆಂಡ್ ಟೆಲ್ ಮಿ. ಕನ್ನಡ ಲ್ಯಾಂಗ್ವೇಜ್ ಚೆನ್ನಾಗಿ ಕನ್ನಡ ಬರೋಲ್ಲ. ಈಗ ಇಲ್ಲಿ ಪರವಾಗಿಲ್ಲ ಮಾತಾಡಿ ಸರ್. ನೀವು ಒಂದು ಬಿಸ್ನೆಸ್ ನೆಟ್ವರ್ಕ್ ಇದೆ, ಎಲ್ಲಿ ನಿಮ್ಮದು ಬಿಸ್ನೆಸ್ ಮಾಡುವ ಕ್ಷಮತೆಗಳಿಗೆ. ದಿಸ್ ಇಸ್ ಮೈ ಬಿಸ್ನೆಸ್ ಕಾರ್ಡ್. ವಾಟ್ ಇಸ್ ದಿಸ್ ಸರ್? ಇದು ಇಸ್ ಜಾಗರಿ ಸ್ವೀಟ್. ಓಕೆ ಓಕೆ ಓಕೆ. ಡ್ರೈ ಫ್ರೂಟ್ ಜಾಗರಿ ಸ್ವೀಟ್. Enjoy it. Thank you, sir. Contact me. I will send you an invitation to that business network. Okay. Contact number, sir? There. Okay, sir. I will call you. Okay. Call me. Send WhatsApp messages. I will invite you for one such meeting. Every Tuesday we are meeting. When you come 5 times regularly, you will be put a part of the group. This is good, sir. This eating ತಿನ್ಬೋದಲ್ಲ ಇದು? ತಿನ್ನಕ್ಕೆ ಥ್ಯಾಂಕ್ ಯು ಸರ್. ನೋಡೋಕ್ಕೆ ಅಲ್ಲ. ಸರಿ ಆಯ್ತು ಸರ್, ವೆಲ್ಕಮ್. ಥ್ಯಾಂಕ್ ಯು. ನಾನು ಫೋನ್ ಮಾಡ್ತೀನಿ. ಅವರು ಪಬ್ಲಿಸಿಟಿಗೋಸ್ಕರ ಏನೋ ಹೇಳಿದ್ರು, ಬಟ್ ಒಂದು ಸ್ವೀಟು ಕೂಡ ಕೊಟ್ಟರು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಓಕೆ, ಈಗ ಆಫ್ಲೈನ್ಗೆ ಹೋಗ್ಬಿಟ್ಟಿದ್ದೀನಿ ನಾನು. 10 ಗಂಟೆ 18 ನಿಮಿಷ ಆಗಿದೆ. ಸೊ ನನಗೆ 10:30ಗೆ ಟೈಮ್ ಬೇಕಾಗಿತ್ತು, ಇನ್ನು 12 ನಿಮಿಷ ಇದೆ. ನಿಮಗೆ ಅರ್ನಿಂಗ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಒಂದು ನಿಮಿಷ ಅರ್ನಿಂಗ್ಸ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಬಿಟ್ಟು ನಾನು ಕ್ಲೋಸ್ ಮಾಡ್ತೀನಿ ಡ್ಯೂಟಿ. ಟೋಟಲ್ ಇವತ್ತಿನ ಅರ್ನಿಂಗ್ಸ್ ನೋಡಿ ಸ್ನೇಹಿತರೆ. ಓಕೆ, ಅದು 40 ರೂಪಾಯಿ ಬಂದಿಲ್ಲ, ಇನ್ನೂ ಬರಬೇಕು. ನೋಡಿ ಸ್ನೇಹಿತರೆ, ಟೋಟಲ್ 6 ರೈಡ್ ಮಾಡಿದ್ದೀನಿ. ಕಾಣಿಸಿದೆಯಾ? ಟೋಟಲ್ 6 ರೈಡ್ ಮಾಡಿದ್ದೀನಿ. 212 ರೂಪಾಯಿ ಆಗಿದೆ ಆರ್ಡರ್ ಅರ್ನಿಂಗು. ಪ್ಲಸ್ 40 ರೂಪಾಯಿ ಒಂದು ಇನ್ಸೆಂಟಿವ್ ಬರಬೇಕು, ಅಲ್ಲಿಗೆ 252 ರೂಪಾಯಿ ಆಯಿತು. ಸೊ ನನಗೆ ನಾನು ಮಾಡಿದ್ದು ನೆಲಮಂಗಲ ಸ್ನೇಹಿತರೆ 7 ಗಂಟೆ ಆಗಿತ್ತಲ್ವಾ. 7ರಿಂದ 8 ಗಂಟೆವರೆಗೂ ಯಾವುದೇ ಡ್ಯೂಟಿ ಬಿದ್ದಿಲ್ಲ. ಸೊ ನೀವು ಯಾರನ್ನ ಸಿಟಿ ಒಳಗಡೆ ಇದ್ದರೆ, ಅಂದರೆ ಬೆಂಗಳೂರು ಒಳಗಡೆ ಇದ್ದರೆ 7 ಗಂಟೆಗೆ ಆನ್ ಮಾಡಿದ್ರೆ 7ರಿಂದ ಒಂದು 11 ಗಂಟೆ ಅಂತಂದರೆ 7, 3, 10 11 4 ಅವರಲ್ಲಿ ಏನಿಲ್ಲ ಅಂತಂದ್ರೂ ಪೆಟ್ರೋಲ್ ಖರ್ಚೋಗಿ ಒಂದು 300 ರೂಪಾಯಿ ಸೇವ್ ಮಾಡ್ಬೋದು ಸ್ನೇಹಿತರೆ. ಈಗ ನನಗೆ ಪ್ರಕಾರ ನನಗೆ ಬಂದಿರೋದು ಇವಾಗ 252 ರೂಪಾಯಿ ಆಗಿದೆ. 252 ರೂಪಾಯಿಲಿ ಒಂದು 50 ಕಿಲೋಮೀಟ್ರ್ ಒಳಗಡೆ ಗಾಡಿ ಓಡಿಸಿರ್ತೀನಿ. 50 ಕಿಲೋಮೀಟ್ರ್ ಅಂತಂದರೆ ಒಂದು ಅರ್ಧ ಲೀಟ್ರು ಅಂತಂದರೆ ಒಂದು 70 ರೂಪಾಯಿ ಪೆಟ್ರೋಲ್ ಆಗುತ್ತೆ. ಸೊ 70 ರೂಪಾಯಿ ಪೆಟ್ರೋಲ್ ಅಂತಂದರೆ ನನಗೆ ಇವತ್ತಿನ ಸೇವಿಂಗ್ ಆಗಿರೋ ಅಮೌಂಟು 180 ರೂಪಾಯಿ ಆಗಿದೆ. ಸೊ 180 ರೂಪಾಯಿನು ಇದು ಏನು ಕಡಿಮೆನೇ ಅಲ್ಲ. 180 × 30 ದಿವಸಕ್ಕೆ ಏನಿಲ್ಲ ಅಂತಂದ್ರೆ 5400 ರೂಪಾಯಿ ಆಗುತ್ತೆ. 5400 ರೂಪಾಯಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಥವಾ ಒಂದು ಬಡವರಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ನಿಮಗೆಲ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ರೇಷನ್ನಾರು ತಗೋಬೋದು, ಅಥವಾ ಬಾಡಿಗೆನಾರು ಕಟ್ಕೋಬೋದು, ಅಥವಾ ಮಕ್ಕಳು ಫೀಸ್ಗಾದರೂ ಆಗುತ್ತೆ. ಸಿಟಿಲಿರೋರಾದರೆ ಇನ್ನೂ ಒಂದು 100 ರೂಪಾಯಿ ಹೆಚ್ಚಿಗೆ ಮಾಡ್ಬೋದು ಸ್ನೇಹಿತರೆ. 7ರಿಂದ 11 ಗಂಟೆ ಅಂತ ಅಂದರೆ 300 ಖರ್ಚು, ಪೆಟ್ರೋಲ್ ಹೋಗಿ 300 ರೂಪಾಯಿ ಇಳಿಸ್ಬೋದು. ಸೊ 300 ರೂಪಾಯಿ ಏನು ಕಡಿಮೆ ಅಮೌಂಟ್ ಅಲ್ಲ, ಅದು ಕೂಡ 9,000 ರೂಪಾಯಿ ಆಗುತ್ತೆ. 300 × 30 ಡೇಸ್ ಅಂದರೆ 9,000 ಆಯಿತು. 9,000 ಅನ್ನೋದೊಂದು ಕಡಿಮೆ ಅಲ್ಲ, ಇದು ಒಂದು ಬಿಗ್ ಅಮೌಂಟು. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಯಾರನ್ನ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಿಂಗೆ ಹಲವಾರು ವೀಡಿಯೋಗಳು ಬರ್ತಾ ಇರ್ತವೆ. ಸೊ ಡೆಲಿವರಿ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಗೆ ಫುಲ್ ಡೇ ಮಾಡೋರು ತುಂಬ ಜನ ಇದ್ದಾರೆ. ಸೊ ನಾನು ಅವ್ರ ವೀಡಿಯೋಗಳನ್ನ ನೋಡ್ತಾ ಇರ್ತೀನಿ. ಅವರು GJ ಕನ್ನಡ ಚಾನಲ್ ಅವರು GJ ಬ್ರೋ ಅಂತ, ಮತ್ತು ನಮ್ಮ ಅನ್ವೇಷಣೆ ಚಾನಲಿಂದ ಶಂಕರ್ ಬ್ರೋ ಅಂತ, ಇವರೆಲ್ಲ ಚಾನಲ್ಗಳು ನಾನು ವೀಡಿಯೋ ನೋಡ್ತಾ ಇರ್ತೀನಿ. ಸೊ ಇವರೆಲ್ಲ ಫುಲ್ ಟೈಮ್ ಮಾಡೋದಾಗ್ತಾರೆ. ಆದಷ್ಟು ನಾನು ಪಾರ್ಟ್ ಟೈಮಲ್ಲಿ ಕೆಲಸ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಆಗ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ನಾನು ಬೇರೆ ಕಡೆ ಕೆಲಸ ಮಾಡ್ತಾ ಇರೋದ್ರಿಂದ ಆದಷ್ಟು ಪಾರ್ಟ್ ಟೈಮಲ್ಲಿ ಮಾಡಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಬೋದು. ಫುಲ್ ಟೈಮಲ್ಲಿ ಎರಡೂ ಕಡೆ ಮಾಡೋಕ್ಕಾಗಲ್ಲ. ಡೆಲಿವರಿ ಜಾಬಲ್ಲಿ ಫುಲ್ ಟೈಮ್ ಮಾಡಬೇಕು ಅಂತಂದರೆ 12 ಅವರ್ಸ್ ಅಂತೂ ಲಾಗಿನ್ ಇರಲೇಬೇಕಾಗುತ್ತೆ, ಆವಾಗಲೇ ಒಂದು ಒಳ್ಳೆಯ ಅರ್ನಿಂಗ್ಸ್ ಆಗೋದು. ಸೊ ನಾನು ಇಲ್ಲಿ 12 ಅವರ್ಸ್ ಲಾಗಿನ್ನು, ಮತ್ತು ನಮ್ಮ ಕಂಪ್ನೀಲಿ 8 ಅವರ್ಸ್ ಕೆಲಸ. ಸೊ ಇದು ಸಾಧ್ಯವಾಗದ ಮಾತು. ಆದ್ದರಿಂದ
ನಾನು ಕಂಪ್ನಿಗೂ ಹೋಗ್ಕೊಂಡು ಡೆಲಿವರಿಗೆ ಸಂಬಂಧಪಟ್ಟಂಗೆ ಪಾರ್ಟ್ ಟೈಮಲ್ಲಿ ಎಷ್ಟು ಅರ್ನಿಂಗ್ಸ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಲ್ಲದೆ ಸಂಡೇ ಟೈಮಲ್ಲಿ ಸಾಟರ್ಡೆ ಸಂಡೇ ಅಥವಾ ಗೌರ್ಮೆಂಟ್ ಹಾಲಿಡೇ ಬಂದಾಗ ಫುಲ್ ಟೈಮ್ ಕೆಲಸ ಮಾಡಿ ಅದರಲ್ಲೂ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ನೀವ್ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಶುಭ ದಿನ. ಗುಡ್ ಬೈ.